ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮೆನಿ ಡೇಸ್ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡಿದ್ದೆ. ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ವ್ಲಾಗ್ ಆದಮೇಲೆ ಮತ್ತೆ ಇದೇ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಟೈಮೇ ಸಾಕಾಗಲ್ಲ ಎಷ್ಟೇ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ರು. ಆ್ಯಂಡ್ ಒಂದೊಂದು ಸರಿ ನೆಗೆಟಿವ್ ಕಮೆಂಟ್ಸಿಂದ ಬೇಜಾರಾಗಿಬಿಡುತ್ತೆ. ಯಾಕೆಂದರೆ ಕಮೆಂಟ್ಸ್ ಹಾಕೋರಿಗೆ ಗೊತ್ತಿರೋಲ್ಲ ನಾವು ಹೇಗಿರ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಬಗ್ಗೆ ಗೊತ್ತಿಲ್ಲದೆ ಒಬ್ಬರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತಂದರೆ ಒಂದೊಂದು ಸರಿ ಕೋಪ ಬರುತ್ತೆ. ಬಟ್ ಅಷ್ಟಕ್ಕೆಲ್ಲ ನಾವೇನೋ ಯೋಚನೆ ಮಾಡ್ಕೊಂಡು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತನೋ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕಂತನೋ ಬಂದಿರ್ತೀವಿ. ಬಟ್ ಆದರೆ ನಾವು ಅವರಿಗೇನು ತೊಂದರೆ ಕೊಡ್ತಿರಲ್ಲ. ಬಟ್ ನಮ್ಮನ್ನು ನೋಡ್ದಂಗೆ ಮಾತಾಡೋ ರೀತಿ, ಆ ನೆಗೆಟಿವ್ ಥಾಟ್ಸ್ ಅವ್ರ ಮೈಂಡಲ್ಲಿ ಬಂದು ಹೇಗೆ ಬರುತ್ತೆ ಅದನ್ನೇ ಹೇಳ್ಬಿಡ್ತಾರೆ. ಕೆಲವೊಂದೊಂದು ಸರಿ ಬೇಜಾರಾಗುತ್ತೆ. ಬಟ್ ನಾವು ಫಿಕ್ಸೆಡ್ ಆಗಿ ಮಾಡಬೇಕಂತ ಅಂದ್ಬಿಟ್ಟು ಬಂದಾಗ ನಾನು ಖಂಡಿತವಾಗ್ಲೂ ಅಂಥದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ಕೆಲವೊಂದು ವಿಷಯಗಳಿಗೆ ಬೇಜಾರಾಗುತ್ತೆ ಒಂದೊಂದು ಸರಿ. ನನಗೆ ಇದುವರೆಗೂ ಮಂಜು ಒಂದೇ ಒಂದು ದಿನನೂ ನೀನು ವೀಡಿಯೋ ಮಾಡಬೇಡ, ಅಥವಾ ನೀನು ಯಾಕೆ ವೀಡಿಯೋ ಮಾಡ್ತೀಯಾ, ಅಥವಾ ನಿನ್ನ ಫ್ರೆಂಡ್ಸ್ ಜೊತೆ ಯಾಕೆ ಹೊರಗಡೆ ಹೋಗ್ತೀಯಾ, ಇದುವರೆಗೂ ಒಂದೇ ಒಂದು ಸರಿನೂ ಕ್ವೆಶ್ಚನ್ ಮಾಡಿಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರೋದು, ಏನು ಇವಳು ಮಗು ಇದ್ರೂ ಈ ಥರ ತಿರುಗ್ತಾಳೆ, ಏನು ಹಸ್ಬೆಂಡ್ಗೆ ಭಯ ಪಡಲ್ಲ, ಆ ಥರ ಎಲ್ಲ ಕನ್ಫ್ಯೂಷನ್ಸ್ ಇದೆ. ಈ ಕನ್ಫ್ಯೂಷನ್ಸ್ಗೆ ಡೈರೆಕ್ಟಾಗಿ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ನೀವು ನನ್ನ ಬಗ್ಗೆ ಯೋಚನೆ ಮಾಡಿಬಿಡಿ. ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನಮ್ಮ ಮನೆಯವ್ರು ಇದ್ದಾರೆ, ಅವ್ರು ಮಾಡ್ತಾರೆ. ನಾನು ಎಲ್ಲಾದರೂ ಹೋದರೆ ನನ್ನ ಮಗು ನಮ್ಮ ಅಮ್ಮ ನೋಡ್ಕೊತಾರೆ, ನಮ್ಮ ಫ್ಯಾಮಿಲಿ ನೋಡ್ಕೊತಾರೆ. ಈ ಥರ ಯೋಚನೆ ಮಾಡಬೇಡಿ ಅಂತ ಅಂದ್ಬಿಟ್ಟು ನನ್ನ ಬ್ಲಾಗಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿದ ಮೇಲೆ ಯೋಚನೆ ಮಾಡ್ಕೊಳ್ಳಿ, ನಮಗೆ ಹೇಳಿದ್ದಾಳೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನಾನು ಬ್ಲಾಗ್ ನೋಡಿದ್ಮೇಲೆ ಈ ಮಾತನ್ನ ಯಾರಿಗೆ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಮೆನಿ ನನ್ನ ಸರೌಂಡಿಂಗ್ಸಲ್ಲಿರೋರು ಈ ಥರ ಮಾತಾಡೋದು ಕಾಮನ್. ಬಟ್ ನಾನು ಇದುವರೆಗೂ ಯಾವ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಮುಂದೆ ಕೂಡ ಯಾವ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಮಂಜು ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ಮಾಡ್ತಾ ಇರ್ತಾರೆ ಕೂಡ ಮುಂದೆನೂ. ಏನೇ ಮಾಡು ನಾನಿದ್ದೀನಿ ಅಂತ ಹೇಳೋವಂಥ ಹಸ್ಬೆಂಡ್ ಇರಬೇಕಾದ್ರೆ ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನನಗೇನಪ್ಪ ಪ್ರಾಬ್ಲಮ್ ಅಂತಂದರೆ, ರಿಷಿ ಸ್ವಲ್ಪ ಚಿಕ್ಕವನಿರೋದ್ರಿಂದ ಅವನ್ನ ಬಿಟ್ಟೋಗೋದು, ಅವನಿಗೆ ಸ್ವಲ್ಪ ಅರ್ಥ ಆಗಲ್ಲ. ಇವಾಗ ಸ್ವಲ್ಪ ನಮ್ಮ ಅಟೆನ್ಷನ್ ಬೇಕಾಗುತ್ತೆ, ನಮ್ಮ ಕೇರ್ ಲವ್ ಜಾಸ್ತಿ ಬೇಕಾಗುತ್ತೆ. ಈ ಟೈಮಲ್ಲಿ ಮಂಜುನ ಜೊತೆಗಿರಲ್ಲ, ಸೊ ನಾನು ಜೊತೆಗಿರಲ್ಲ ಅಂತಂದರೆ ಸ್ವಲ್ಪ ಒಂದು 2-3 ದಿನ ಜರ್ಕೊಳ್ಳೋದು ಅಥವಾ ಇಲ್ವಲ್ಲ ಕೇಳೋದು ಆ ಥರ ಮಾಡ್ತಾನೆ. ಬಟ್ ನಮ್ಮ ಅಮ್ಮನ ಮನೇಲಿದ್ದರೆ ಅವನ ಆ ಥರ ಏನು ಕೇಳಲ್ಲ. ಅಮ್ಮ ಮತ್ತು ನಮ್ಮ ಚೈತ್ರ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ಹಾಗಾಗಿ ನಾನು ಅಷ್ಟೊಂದು ಫ್ರೀಯಾಗಿ ಭಯನೇ ಇಲ್ಲದೆ ಇರೋ ಥರ ನನ್ನ ಫ್ರೆಂಡ್ಸ್ಗಳ ಜೊತೆ ಔಟಿಂಗ್ ಹೋಗಿ ಬರೋದು, ಹೊರಗಡೆ ಸುತ್ತಾಡೋಕ್ಕೆ ಹೋಗೋದು ಕೂಡ. ಯಾಕೆ ಅಂತಂದರೆ ನಮ್ಮ ಅಮ್ಮ ನಮ್ಮ ಚೈತ್ರನ ಜೊತೆ ಅಷ್ಟೇ ಅಟ್ಯಾಚ್ಮೆಂಟ್ ಇದೆ. ನನಗೆಷ್ಟು ಅಟ್ಯಾಚ್ಮೆಂಟ್ ಇದೆಯೋ ಅವನಿಗೂ ನನಗೂ ಅದಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ನಮ್ಮ ಚೈತ್ರನ ಜೊತೆ ಮತ್ತು ನಮ್ಮ ಅಮ್ಮನ ಜೊತೆ ಇದೆ ಅಂತಲೇ ಹೇಳ್ಬೋದು. ನಮ್ಮ ಚೈತ್ರನ ಜೊತೆ ಅವನು ನಾನು ಇಲ್ಲ ಅಂತಂದ್ರೂ ಇರ್ತಾನೆ. ಮಂಜು ಜೊತೆ, ಚೈತ್ರ ಜೊತೆ, ನನ್ನ ಜೊತೆ, ನಮ್ಮ 3 ಜನದ ಜೊತೆ ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿದೆ. ಇನ್ ಕೇಸ್ ನಮ್ಮ ಅಮ್ಮನ ಜೊತೆ ಇದ್ರೂ ಒಂದೊಂದು ಸರಿ ನನ್ನನ್ನು ಕೇಳ್ಬೋದು. ಬಟ್ ಆದರೆ ನಮ್ಮ ಚೈತ್ರನ ಜೊತೆ ಇದ್ದಾಗ ನನ್ನನ್ನು ಯಾವತ್ತೂ ಕೇಳಲ್ಲ ಅವನು ಅಂತಲೇ ನಾನು ನಂಬ್ತೀನಿ ಕೂಡ. ಎಲ್ಲೋದ್ರೂ ನಾನು ಅದಕ್ಕೆ ಅವ್ರ ಜೊತೆನೇ ಬಿಟ್ಟೋಗೋದು. ತುಂಬ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ಹೋಪ್ ಕೂಡ. ಮಂಜು ಮನೆಗೆ ಹೋಗಲ್ವಾ ನೀವು ಅಂತ ಅಂದ್ಬಿಟ್ಟು ಇಲ್ಲೇ ಇರೋದಾ ಅಂತ ಎಷ್ಟೊಂದು ಜನ ಕೇಳ್ತೀರಾ. ಖಂಡಿತವಾಗ್ಲೂ ಕಾರಣಾಂತರಗಳ ಅಭಾವದಿಂದ ಇದ್ದೀವಿ ಅಷ್ಟೇ. ಬಟ್ ಪರ್ಮನೆಂಟಾಗಿ ಏನಿಲ್ಲ, ಹೋಗ್ತಿರ್ತೀವಿ ಅವಾಗವಾಗ. ನೀವು ನನ್ನ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀರಾ. ನಾನು ಹೋಗ್ತಾ ಇರ್ತೀನಿ, ಹೋಗೋದು ಬರೋದು, ಹಬ್ಬ ಫೆಸ್ಟಿವಲ್ಸ್ ಇದ್ದಾಗ ಇದೆಲ್ಲ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಾನು ಹೋಗದೆ ಅಂತೂ ಏನಿರಲ್ಲ, ಹೋಗ್ತಾನೆ ಇರ್ತೀವಿ. ಮಂಜು ಬಂದಾಗಲೂ ಹೋಗ್ತಾ ಇರ್ತೀನಿ. ಸಮ್ಟೈಮ್ಸ್ ಲಾಂಗ್ ಟೈಮ್ ತೊಗೊತೀನಿ ಹೋಗಲಿಕ್ಕೆ. 3 ಮಂತ್ಸ್ ಆಗಿರ್ಬೋದು, 4 ಮಂತ್ಸ್ ಆಗಿರ್ಬೋದು, ಅಷ್ಟು ಗ್ಯಾಪ್ ತೊಗೊಂಡಿದ್ದು ಇದೆ. ಯಾಕೆ ಅಂತಂದರೆ ನನಗೆ ಮಂಜು ಬಂದರೆ ಮಾತ್ರ ಹೋಗೋದು ನಾನು. ಅವ್ರು ಬಂದಿಲ್ಲ ಅಂತಂದರೆ ಹೋಗೋಕ್ಕೆ ಹೋಗಲ್ಲ. ಹೋಗ್ತೀನಿ ಸಮ್ಟೈಮ್ಸ್ ಏನಾದರೂ ಕೆಲಸ ಇತ್ತು ಅಂತ ಅಂದರೆ, ಅವ್ರಿಲ್ಲ ಅಂದ್ರೂ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರ್ತೀನಿ. ಬಟ್ ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೂ ತುಂಬ ಚೆನ್ನಾಗಿ ಆರಾಮಾಗಿ ಇರ್ಬೋದು. ಬಟ್ ನನಗೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ಹೋಗಲ್ಲ ಅಷ್ಟೇ. ಯಾಕೆಂದರೆ ಎಷ್ಟೇ ಜನ ನಮ್ಮ ಸರೌಂಡಿಂಗ್ಸಲ್ಲಿದ್ರೂ ನಮ್ಮ ಪ್ರೀತಿ ಮಾಡೋರು ನಮ್ಮ ಜೊತೆ ಇದ್ದಂಗೆ ಆಗಲ್ವಲ್ಲ. ಬಟ್ ಇಲ್ಲಿ ನನಗೆ ಅವಾಗಿಂದನೂ ಅಡ್ಜಸ್ಟ್ ಆಗಿದ್ದೀನಿ ನಮ್ಮೂರಲ್ಲಿ. ಆ್ಯಂಡ್ ತುಂಬ ಓಡಾಡಬೇಕು ಅಂತಂದರೆ ಸಿಟಿಗೆಲ್ಲ ತುಂಬ ಹತ್ತಿರ ಇದೆ. ಸೊ ಹಾಗಾಗಿ ನಾನು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಹೋಗೋದು ಏನಪ್ಪ ಕಷ್ಟ ಅಂತಂದರೆ, ಈಗ ಮಂಜು ಅವ್ರ ಮನೆಗೆ ಹೋದಾಗ ಅಲ್ಲಿ ಸಡನ್ ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ. ಮಂಜು ಇದ್ದರೆ ಓಕೆ, ಗಾಡಿ ಎಲ್ಲ ಇರುತ್ತೆ. ಬಟ್ ಅಲ್ಲಿಗೆ ಹೋದರೆ ವೆಹಿಕಲ್ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆನೇ. ಅದು ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ನನಗಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಲ್ಲ ಅಷ್ಟೇ. ಆ್ಯಂಡ್
ವ್ಲಾಗ್ನ ಯಾಕೆ ಕಂಟಿನ್ಯೂಸ್ ಆಗಿ ಕೊಡಲ್ಲ, ಸ್ಟಾಪ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೇಳ್ತಾ ಇದ್ರಿ. ಎಸ್, ಸ್ಟಾಪ್ ಮಾಡಬಾರ್ದು ಅಂತಲೇ ಏನೋ ಒಂಥರ ಕಮ್ಬ್ಯಾಕ್ ಆಗಿರ್ತೀನಿ. ಪ್ರತಿ ಸರಿನೂ ಕಮ್ಬ್ಯಾಕ್ ಆಗಿ ನಿಮ್ಮ ಮುಂದೆ ಬಂದಿರ್ತೀನಿ ಯಾವುದೋ ಒಂದು ವ್ಲಾಗ್ನ ತಗೊಂಡು. ಒಂದೋ ಎರಡೋ ವ್ಲಾಗಲ್ಲಿ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳಿ, ನಮಗೆ ಕೂಡ ಮದುವೆ ಆಗಿದೆ, ನೀವು ಆ ಥರ ನೆಗೆಟಿವ್ ಕಮೆಂಟ್ಸ್ ಹಾಕೋದ್ರಿಂದ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಅಂತ ಅಂದ್ಬಿಟ್ಟು ತುಂಬ ನೆಗೆಟಿವ್ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ ಪ್ಲೀಸ್. ಇಷ್ಟ ಇದ್ದರೆ ನೋಡಿ, ದಯವಿಟ್ಟು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನನ್ನ ಫೋರ್ಸ್ ಅಂತೂ ಇಲ್ಲ, ಸಪೋರ್ಟ್ ಮಾಡಿ ವಿಡಿಯೋನ್ಗೆ ಆ್ಯಂಡ್ ವ್ಲಾಗ್ಗಳನ್ನ ನೋಡ್ತಾ ಇರಿ. ಬಟ್ ಈ ಥರ ನೆಗೆಟಿವ್ ಕಾಮೆಂಟ್ಸ್ ಮಾತ್ರ ಹಾಕ್ಬಿಡಿ. ನನ್ನ ಪರಿಚಯ ಮಾಡ್ಕೊಂಡಿರೋದು ಖಂಡಿತವಾಗ್ಲೂ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಪರಿಚಯನೇ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಪರಿಚಯ ಆಗಬೇಕಂತಂದರೆ ಮಂಜು ನನ್ನ ಜೊತೆಗೆ ಕೂಡಿ ವಿಡಿಯೋ ಮಾಡಬೇಕು. ಆ ವಿಡಿಯೋದಲ್ಲಿ ನನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊತೀನಿ. ಐ ಹೋಪ್ ಇವಾಗ ಆಲ್ರೆಡಿ ಗೊತ್ತಾಗಿದೆ ಎಂಥದ್ದು ಅಡ್ಡಿನಪ್ಪ ಇಂಟ್ರಡ್ಯೂಸೇ ಕೊಡದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರಾ ಅಂತ ಒಬ್ಬೊಬ್ಬರು ಯೋಚನೆ ಮಾಡ್ಬೋದು. ಬಟ್ ನನಗೆ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇಂಟ್ರಡ್ಯೂಸ್ ಕೊಟ್ಟಿದೆ. ಅದಾಗಿ ನೆಕ್ಸ್ಟ್ ಅದು ಚಾನಲ್ ಡಿಲೀಟ್ ಆಗಿ ಏನೇನೋ ಕಾರಣಾಂತರಗಳಿಂದ ಮೊಬೈಲ್ ಇಲ್ಲದೆ ಚಾನಲ್ ಡಿಲೀಟ್ ಆಗಿದ್ದಾದಮೇಲೆ ವೆಯ್ಟ್ ಮಾಡಿದೆ ಸ್ವಲ್ಪ ದಿನ ಆ ಐ ಡಿ ರಿಕವರಿ ಮಾಡ್ಕೋಬೇಕಂತ. ಸೊ ಖಂಡಿತವಾಗ್ಲೂ ಆಗಲಿಲ್ಲ. ಅದಾದಮೇಲೆ ನಾನು ಮತ್ತೇ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೊ ಒಂದು 3 months ಗ್ಯಾಪ್ ಕೊಟ್ಟೆ ಕೂಡ, ಒಂದು 3 months ಗ್ಯಾಪ್ ಕೊಟ್ಟೆ. ಮತ್ತು ನಾನು ಯಾಕೆ ಇದನ್ನು ಬಿಟ್ಬಿಡಬೇಕು, ನಾನು ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಇದು ಏನಪ್ಪ ಯೂಟ್ಯೂಬ್ ನಾನು ನಡೆಸ್ಬೇಕಂತ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾಕೆ ಬಿಟ್ಕೊಡ್ಬೇಕು, ಏನೋ ಒಂದು ಮೊಬೈಲ್ ಇಲ್ಲ ಅದು ಅಥವಾ ಹಳೇ ಗೂಗಲ್ ಐ ಡಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅಪ್ಸೆಟ್ಟಾಗಿ ಯಾಕೆ ನಾನು ಗಿವ್ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಪರವಾಗಿಲ್ಲ, ಇನ್ನೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದೇ ಆಗಲಿ ಆ್ಯಂಡ್ ಹೊಸ ಚಾನಲ್ ಓಪನ್ ಆದರೂ ಪರವಾಗಿಲ್ಲ, ನಾನು ಮತ್ತೆ ಫಸ್ಟಿಂದ ಕಮ್ಬ್ಯಾಕ್ ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದಾದಮೇಲೆ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಲಾಸ್ಟ್ ಮಂತಿಂದ ತುಂಬ ಜನ ಫಾಲೋವರ್ಸ್ ಕೂಡ ಆಗಿದ್ದೀರಾ. ವೀಡಿಯೋಸ್ಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂತಂದರೆ ಮಂಜು ಯಾವಾಗಾದರೂ ಬಂದಾಗ ಇಬ್ಬರ ಜೊತೆ ಕೂಡಿ ಒಂದು ವೀಡಿಯೋ ಮಾಡ್ತೀವಿ ಆ್ಯಂಡ್ ಅದರಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಲೇ ಹೇಳ್ತೀನಿ. ನನ್ನ ಪ್ರಾಪರ್ ಯಾವುದೋ ಅಂತ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋದಲ್ಲೆಲ್ಲ ಕೇಳ್ತಿರ್ತಾರೆ ಯಾವುದೋ ಅಂತ ಅಂದ್ಬಿಟ್ಟು ನಾನು ಹಾಸನ್ ಹತ್ರ ಹೊಳೆನರಸೀಪುರ ಅಂತ ಅಂದ್ಬಿಟ್ಟು ಹೊಳೆನರಸೀಪುರದ ಹುಡುಗಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಕನ್ಫ್ಯೂಷನ್ ಆಗ್ತೀರಾ, ಮದುವೆ ಆಗಿದ್ದೀರಲ್ವ ನೀವು, ಯಾವ ಊರಿಗೆ ಮದುವೆ ಆಗಿರೋದು ಅಂತ ಅಂದ್ಬಿಟ್ಟು. ನಾನು ಈ ಸರೌಂಡಿಂಗ್ಸಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ನಾನು ನನ್ನ ಲ್ಯಾಬ್ ಟೆಕ್ನಿಷಿಯನ್ ಫೀಲ್ಡಿಗೆ ಬಂದು 10 years ಆಯಿತು, ಮೋರ್ ದೆನ್ 10 years ನಡೀತಾ ಇದೆ. ಆ್ಯಂಡ್ ನಾನು ಇದೇ ಫೀಲ್ಡಲ್ಲಿದ್ದೀನಿ 10 ವರ್ಷದಿಂದ. ಆ್ಯಂಡ್ ಈಗ ಲಾಸ್ಟ್ 1 year ಅಷ್ಟೇ ನಾನು ನನ್ನ ಫೀಲ್ಡ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಬಿಟ್ಟು. ಅದು ಲಾಸ್ಟ್ ಟೈಮ್ ನನಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೊಡಬೇಕು, ಯಾವ ಥರ ಮೂವ್ ಮಾಡಬೇಕು ಚಾನಲ್ನ ಅನ್ನೋದೇ ನನಗೆ ಸ್ವಲ್ಪನೂ ಐಡಿಯಾಸೇ ಇರಲಿಲ್ಲ. ಏನೋ ಒಂದು ಬ್ಲೈಂಡಾಗಿ ಸ್ಟಾರ್ಟ್ ಮಾಡಿದೆ, ಒಂದು ವೀಡಿಯೋ ಮಾಡೋದು, ಎಲ್ಲಾದರೂ ಹೊರಗಡೆ ಹೋದಾಗ ವೀಡಿಯೋ ಮಾಡೋದು, ಆ ಥರ ಏನೋ ಒಂದೊಂದು ಸಿಕ್ಕಿದಾಗ ವೀಡಿಯೋ ಮಾಡೋದು, ಹಾಕೋದು, ಅಪ್ಲೋಡ್ ಮಾಡೋದು, ಆ ಥರ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಇವಾಗ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿರೋದನ್ನ ನೋಡಿ, ಅವ್ರ ವೀಡಿಯೋಸ್ಗಳನ್ನ ನೋಡಿ, ಬೇರೆಯವ್ರನ್ನ ನೋಡಿ ಕಲ್ತಿದ್ದೆ ಹೆಚ್ಚು. ನಾವು ಏನೇ ಕಲ್ತಿದ್ರೂ ಬೇರೆಯವ್ರನ್ನ ನೋಡ್ತಾ ಇನ್ನೂ ತುಂಬ ಕಲಿಯೋದಿರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಾನು 1 month ಹಿಂದೆಯೇ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಮೊಬೈಲ್ ಸ್ಟ್ಯಾಂಡ್ ಕೂಡ ತರಿಸ್ಕೊಂಡಿದ್ದೀನಿ ವೀಡಿಯೋಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮೂಲೆಯಲ್ಲಿ ಬಿಸಾಕಿದ್ದಾಯಿತು, ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡೋಣ ಅಂತ ಅಂದ್ಕೊತೀನಿ, ಟಾಪಿಕ್ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಏನಪ್ಪ, ಎಲ್ಲಾದರೂ ಡೈಲಿ ಔಟಿಂಗ್ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು, ಏನಾದರೂ ತೋರಿಸೋದು, ಏನು ವೀಡಿಯೋ ಮಾಡೋಣ ನಿಮಗೆ ಅಂತಲೇ ಗೊತ್ತಾಗಲ್ಲ. ಸೊ ಎನಿವೇಸ್, ಬಟ್ ನಾನು ಇದು ಚಾನಲ್ ಅಂತೂ ಗಿವ್ ಅಪ್ ಮಾಡಲ್ಲ. ನಾನು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ. ನನಗೆ ಹೋಪ್ ಇದೆ. ಯಾಕೆ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾಯಿದೆ. ನಾನು ನಿಜವಾಗ್ಲೂ ನಂಬೇ ಇರಲಿಲ್ಲ. ನನ್ನ ಫಸ್ಟ್ ಒಂದು ಪ್ರೊಫೈಲಲ್ಲಿ 1-2 ವೀಡಿಯೋ ತುಂಬ ಚೆನ್ನಾಗಿ ರನ್ ಆಯಿತು. ಆ ರನ್ ಆಗಿದ್ದಾದಮೇಲೆ 2 lakh ತನಕ ವ್ಯೂಸ್ ಹೋಯಿತು. ಆ ವ್ಯೂಸ್ ಹೋದಿದ್ದಾದಮೇಲೆ ತುಂಬ ಖುಷಿ ಆಯಿತು. ಆಮೇಲೆ ಸಡನ್ನಾಗಿ 1 lakhಗೆ ಬಂತು. ವೀಡಿಯೋಸೇ ಸರಿಯಾಗಿ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂತ ಅಂದ್ಬಿಟ್ಟು. ದೆನ್ ಇವಾಗಂತೂ ನನ್ನ ಪ್ರೊಫೈಲಲ್ಲಿ 7 lakh
ವ್ಯೂಸ್ ಹೋಗಿರೋದು. ನನ್ಗೆ ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ. ಜಸ್ಟ್ 1 ಮಿಲಿಯನ್ ಹತ್ತತ್ರ ಇದ್ದೀನಿ ನಾನು ವ್ಯೂಸ್. ತುಂಬ ಖುಷಿಯಾಗುತ್ತೆ ನನಗಂತೂ. ನಾನಂತೂ ಗಿವ್ ಅಪ್ ಮಾಡಲ್ಲ, ಯಾರು ಏನೇ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರು. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರಿ, ಜಸ್ಟ್ ಸಿಂಪಲಾಗಿ ಇಂಟ್ರಡ್ಯೂಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಂಜು ಬಂದಾಗ ನಾನು ಪ್ರಾಪರ್ ಯಾವುದು ನನ್ನ ಮದುವೆ ಆಗಿರೋದು ಎಲ್ಲಿ, ಮಂಜು ಎಲ್ಲಿರೋದು, ನಾವೆಲ್ಲಿರೋದು, ಎಲ್ಲ ಡೀಟೇಲ್ಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಕನ್ಫ್ಯೂಷನ್ಸ್ ಇದೆ ಯಾವ ಊರು ಮೇಡಮ್ ಏನು ಅಂತ ಕೇಳ್ತಾನೆ ಇರ್ತೀರ. ಲೈವ್ ಬಂದಾಗ್ಲೂ ಅಷ್ಟೇ, ಇವಾಗಷ್ಟೇ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡಿದರೆ ಅವ್ರಿಗೆಲ್ಲರಿಗೂ ಲವ್ ಯು. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಕಡಿಮೆನೇ ಅಂತಲೇ ಹೇಳ್ತೀನಿ. ಐ ಹೋಪ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ. ಹೇಗೆ ಇನ್ಸ್ಟಾಗ್ರಾಮಲ್ಲಿ FB ಪೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ನನಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಹಾರ್ಟ್ಫುಲಿ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ FB ಪೇಜಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಹೀಗೆ 10K ಅಲ್ಲ 10 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತಲೇ ಹೇಳ್ತಾ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ರಮ್ಯ ಮಂಜುನಾಥ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಲವ್ ಯು, ಬಾಯ್ ಬಾಯ್.